ಕಟ್ ಡೌನ್ ಮಾಡಿ ಇಲ್ಲಿಗೆ ಬಂದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಇವತ್ತಿನ ದಿನ ನನಗೆ ಇಲ್ಲಿ ಬ್ರಾಹ್ಮಣರು ಅಂದರೆ ಬಹಳ ಅಭಿಮಾನ. ಯಾಕೆ ಅಂದರೆ ನಾನು ಹುಟ್ಟಿ ಬೆಳೆಯುವಾಗ ನನ್ನ ತಂದೆಯವರ ಬಾಯಲ್ಲಿ ಬ್ರಾಹ್ಮಣರು 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 ಅಂತ ಕೇಳಿಕೊಂಡೆ. ಬ್ರಾಹ್ಮಣರಿಗೆ ಅನ್ಯಾಯ ಆಗ್ತಾ ಇದೆ, ಬ್ರಾಹ್ಮಣರಿಗೆ ಇದಾಗ್ತಾ ಇದೆ, ಬ್ರಾಹ್ಮಣರು ಹುಟ್ಟುವಾಗಲೇ ಎಷ್ಟು ಪ್ರತಿಭಾವಂತರಾಗಿ ಹುಡ್ತಾರೆ, ಅವ್ರಿಗೆ ಅವಕಾಶಗಳು ಕಮ್ಮಿ ಅಂತ ನಮ್ಮ ತಂದೆ ಯಾವಾಗಲೂ ನಮಗೊಂಥರ ದಿನನಿತ್ಯ ಅದೊಂಥರ ಮಂತ್ರ ಥರ ನಮಗೆ ಕೇಳಿ ಕೇಳಿ ನಾವು ಬೆಳೆದಿರೋದು. ಹಾಗಾಗಿ ನನಗೆ ಎಲ್ಲೇ ಹೋದರೂ ಅದೊಂದು ಅಭಿಮಾನ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು ಏನೇ ಕಿತ್ಕೊಂಡ್ರು, ಯಾರೇ ಗೌರ್ಮೆಂಟ್ನವ್ರು ನಮಗೆ ಅಂತ ಏನು ಪ್ರಿಸರ್ವ್ ಮಾಡದೇ ಇದ್ರು, ಏನೇ ಮಾಡದೇ ಇದ್ರು, ನಮ್ಮ ಬ್ರಾಹ್ಮಣರ ಮನೇಲಿ ಹುಟ್ಟೋ ಮಕ್ಳುಗಳು ಇಂಟೆಲಿಜೆಂಟಾಗಿ ಹುಟ್ಟಿದ್ವಿ. ಸುಮಾರಾಗಿ 90% ಬ್ರಾಹ್ಮಣಗಳ ಮನೇಲಿ ಹುಟ್ಟೋ ಮಕ್ಕಳುಗಳು ಹುಟ್ಟಾನೆ ಪ್ರತಿಭೆ ಇಟ್ಕೊಂಡು ಹುಟ್ಟಿದ್ವಿ. ಇವಾಗ ನನ್ನ ಮಕ್ಕಳು ಹುಟ್ಟೋಕ್ಕೆ ಮುಂಚೆ ನಾನು ಕೊಂಕಣೀಸ್ನ ಲವ್ ಮ್ಯಾರೇಜ್ ಮಾಡಿಕೊಂಡೆ. ಅವಾಗ ನಮ್ಮ ತಂದೆ ಶುರುವಿನಲ್ಲಿ ಭಾಳ ಅಪೋಸ್ ಮಾಡ್ತಾಯಿದ್ರು. ಏನೇನು ಕೊಂಕಣೀಸ್ ಅಂದರೆ ಅವ್ರಿಗೊಂಥರ ಬ್ರಾಹ್ಮಣರಲ್ಲ ಅನ್ನೋ ಥರ. ನಮ್ಮ ಅಕ್ಕಂದ್ರ 5 ಜನಕ್ಕೂ ಬ್ರಾಹ್ಮಣರು ಮನೆಯವ್ರನ್ನೇ ಒಂಥರ ಹುಡುಕಿ ಹೊಯ್ಸಳ ಕರ್ನಾಟಕರನ್ನೇ ಮದುವೆ ಮಾಡಿದ್ರು. ಆಮೇಲೆ ನಾನು ಕೊಂಕಣಿ ಅವ್ರನ್ನ ಮದುವೆ ಮಾಡ್ಕೊಂಡಾಗ ವಿಧಿ ಇಲ್ಲದೆ ಒಪ್ಕೊಂಡಾದಮೇಲೆ ನಾನು ಪ್ರೆಗ್ನೆಂಟ್ ಆದಾಗ ಹೇಳ್ತಾಯಿದ್ರು, ನೋಡು ಬ್ರಾಹ್ಮಣರ ಇಂಟೆಲಿಜೆನ್ಸ್, ಕೊಂಕಣಿಗಳ ವ್ಯಾವಹಾರಿಕತ್ವ ಎರಡೂ ಸೇರಿಕೊಂಡ್ರೆ ನಿನ್ನ ಮಗು ಒಂದಿನ ದೇಶ ಆಳುತ್ತೆ ಅಂತ ಹೇಳ್ತಾಯಿದ್ರು. ನಂಗೆ ಇವತ್ತಿನ ದಿನ ಪ್ರತಿದಿನ ನಮ್ಮ ತಂದೆಗೆ ಮಾತು ಜ್ಞಾಪಕ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ನನ್ನ ಮಕ್ಕಳು ಮಾಡ್ತಿರೋ ಬಿಸ್ನೆಸ್ಸು, ಅವರು ಎಷ್ಟು ದೇಶ ಸೇವೆ ಮಾಡ್ತಾ ಇರೋದು, ಎಷ್ಟು ಇಂಟೆಲಿಜೆನ್ಸ್ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ. ನಿಖಿಲ್ ಕಾಮತ್ ಪಾಡ್ಕ್ಯಾಸ್ಟ್ಗೆ ನೀವೆಲ್ಲರೂ ಫ್ಯಾನ್ಗಳು ಅನ್ನೋದು ನಂಗೆ ಗೊತ್ತಿದೆ. ಇವತ್ತಿನ ದಿನ ಮೋದಿಯವರೇ ಅವನ ಹತ್ರ 2.5 ಗಂಟೆ ಮಾತಾಡಿದ್ರು. ಆಮೇಲೆ ಈಗ ಹೋಗಿ ಅವನು ಅಮೇರಿಕಾಗೆ ಹೋಗಿ ಎಲನ್ ಮಸ್ಕ್ ಹತ್ರ ಮಾತಾಡ್ದ. ಆಮೇಲೆ ಆ ಥರ ಒಂಥರ ಅಷ್ಟು ಪ್ರತಿಭೆ ಬಂದು ಬ್ರಾಹ್ಮಣರ ವಂಶದಲ್ಲಿ ಹುಟ್ಟಿದೆ ಅಂದರೆ ಇಡೀ ಪ್ರಪಂಚನೇ ಒಂದು ತಿರುಗಿ ನೋಡೋ ಥರ ಮಾಡ್ತಾನೆ ಅಂದರೆ ನಾವು ಬ್ರಾಹ್ಮಣರು ಎಷ್ಟು ಒಂಥರ ಗ್ರೇಟ್ ಅನ್ನೋದು ಇದರಲ್ಲಿ ತೋರಿಸುತ್ತೆ. ಆ್ಯಕ್ಚುಲಿ ಅದು ಬ್ಲಡ್ ಇಲ್ಲ ಅಂದಿದ್ರೆ ಜೀನ್ಸಲ್ಲಿ ಇದನ್ನು ಇವಾಗ ನಮ್ಮ ಗುರುಗಳು ಹೇಳಿದ್ರು, ಎಲ್ಲರೂ ಹೇಳಿದ್ರು, ಲೈಕ್ ಜೀನ್ಸಲ್ಲಿ ನಮಗೆ ಅದೊಂದು ಶಕ್ತಿ ಇರುತ್ತೆ ಬ್ರಾಹ್ಮಣರದ್ದು. ಅನ್ಫಾರ್ಚುನೇಟ್ಲಿ ಇವಾಗ ಬ್ರಾಹ್ಮಣರ ಇದು ಪಾಪ್ಯುಲೇಷನ್ ಕಮ್ಮಿ ಆಗ್ತಾ ಇದೆ. ನಂಗೆ ಇವತ್ತು ಪ್ರದೀಪ್ ಅವರು ಇಲ್ಲಿ ಪ್ರೆಸಿಡೆಂಟ್ ಪ್ರದೀಪ್ ಅವ್ರು ಮಾತಾಡಿದ್ದು ಬಹಳನೇ ಇಷ್ಟ ಆಯಿತು. ಅವ್ರು ಬಹಳ ಒಂಥರ ಎಫೆಕ್ಟಿವ್ ಆಗಿ ಮಾತಾಡಿದ್ರು. ಹೇಗೆ ಅವರು ಹಮ್ಮಿಕೊಂಡಿರೋ ಎಲ್ಲ ಕಾರ್ಯ, ಹೇಗೆ ಬ್ರಾಹ್ಮಣರ ವೇದಿಕೆ ಮೂಲಕ ಬ್ರಾಹ್ಮಣರಿಗೆ ಏನೇನೇನೇನು ಸಹಾಯ ಮಾಡಬೇಕು ಅನ್ನೋದನ್ನು ಅವರು ಬಹಳ ಚೆನ್ನಾಗಿ ವಿಸ್ತಾರವಾಗಿ ಹೇಳಿದ್ರು. ಅದು ಖಂಡಿತ ಅದೆಲ್ಲ ಕಾರ್ಯಗತ ಆಗಿ ಬರಲಿ. ನಾನು ಹೇಳ್ದೇನಂತ ಹೇಳಿದ್ರೆ, ನಾವು ಇದನ್ನು ಮಾಡೋದಿದೆಯಲ್ಲ, ಉಪನಯನ ಮಾಡೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟು. ನಾನು ಎಲ್ಲೇ ಉಪನಯನ ಮಾಡಿದ್ರು ಅಲ್ಲಿ ಹೋಗಿ ನಾನು ಡೊನೇಟ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಸ್ಪೆಷಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಮಂತ್ರ, ಗಾಯತ್ರಿ ಮಂತ್ರ ಅದೆಲ್ಲ ಕಲಿತಾಗ ಸಣ್ಣ ಮಕ್ಳುಗಳಿಗೆ, ಅದು ಉಪನಯನ ಸಣ್ಣ ಮಕ್ಕಳು ಒಂದು 6, 7 ವರ್ಷ, 8 ವರ್ಷ, 10 ವರ್ಷದೊಳಗಡೆ ಮಕ್ಳುಗಳಿಗೆ ಮಾಡಿಬಿಟ್ರೆ ಆಮೇಲೆ ಆ ಮಂತ್ರಗಳೇ ಅವ್ರನ್ನ ಒಳ್ಳೆ ದಾರಿನಲ್ಲಿ ನಡೆಸುತ್ತೆ ಅನ್ನೋದು ನನಗೂ ಅಚಲವಾದ ನಂಬಿಕೆ ಇದೆ. ಅದರ ಜೊತೆಗೆ ಉಪನಯನದ ಜೊತೆಗೆ ನಮ್ಮ ಬಡ ಮಕ್ಕಳುಗಳು, ನಮ್ಮ ಬ್ರಾಹ್ಮಣರ ಕಮ್ಯುನಿಟಿನಲ್ಲಿರೋ ಇರೋ ಬಡ ಮಕ್ಕಳುಗಳಿಗೆ ನಾವು ಎಲ್ಲದಕ್ಕಿಂತ ಪ್ರಮುಖವಾಗಿ ನಾವು ನೋಡಬೇಕಾಗಿರೋದು ಬ್ರಾಹ್ಮಣರ ಬಡ ಮಕ್ಕಳುಗಳು. ಎಷ್ಟೋ ಜನ ಮಕ್ಕಳುಗಳಿಗೆ 1 ತಿಂಗಳಿಗೆ ಫೀಸ್ ಕೊಡೋಕ್ಕಾಗ್ದೇನೆ ಅವರು ಎಜುಕೇಷನ್ ಬಿಟ್ಬಿಟ್ಟು ಕೂಲಿ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಅದು ಭಾಳ ಶೋಚನೀಯ ಪರಿಸ್ಥಿತಿ ಇವಾಗಿರೋದು. ಯಾಕೆ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಬ್ರಾಹ್ಮಣರ ವೇದಿಕೆ ಎಲ್ಲ ಇಟ್ಕೊಂಡು ನಾವೆಲ್ಲರೂ ಅಟ್ಲೀಸ್ಟ್ ನಾವು ಒಂದು ಕ್ರೌಡ್ ಫಂಡಿಂಗ್ ಅಂತ ಸ್ಟಾರ್ಟ್ ಮಾಡಿಕೊಂಡು ಒಬ್ಬೊಬ್ಬರು ದಿನಕ್ಕೆ ಒಂದು 50 ರೂಪಾಯಿ, 1 ಲಕ್ಷ ಬ್ರಾಹ್ಮಣರು 50 ರೂಪಾಯಿ ದಿನಕ್ಕೆ ಎತ್ತಿ ಗೋಲ್ಕದಲ್ಲಿ ದೇವಸ್ಥಾನಕ್ಕೆ ಹಾಕಿರೋ ಥರ ಹಾಕಿದ್ರೆ ಇವಾಗ 15 ಕೋಟಿ ತಿಂಗಳಿಗೆ ದುಡ್ಡು ಬರುತ್ತೆ. ನಮಗೆ ಯಾವಾಗಲೂ ಫೈನಾನ್ಷಿಯಲ್ ಇದರಲ್ಲಿ ನಾವು ಸ್ಟ್ರಾಂಗ್ ಆಗಿದ್ದರೆ ಏನು ಬೇಕಾದ್ರೂ ಯೋಜನೆಗಳನ್ನು ಹಮ್ಕೋಬೋದು. ಯಾಕೆಂತ ಹೇಳಿದ್ರೆ ನಾವು ಯಾವ ವಿಷಯದಲ್ಲೂ ಗೌರ್ಮೆಂಟಲ್ಲಿ ನೆಚ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಗೌರ್ಮೆಂಟಲ್ಲಿ ಇವಾಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಮಾಡಿದ್ದಾರೆ. ಎಷ್ಟು ಜನ ಬ್ರಾಹ್ಮಣರುಗಳು ಯೂಸ್ ಮಾಡ್ಕೋತಾರೆ ಸ್ಕಿಲ್ ಡೆವಲಪ್ನ? ವಿಶ್ವಕರ್ಮ ಮತ್ತು PMKY ಯೋಜನೆಗಳಿದೆ. ಎಷ್ಟು ಜನ ಗೊತ್ತು ನಿಮ್ಗಳಿಗೆಲ್ಲ? PMKY ಯೋಜನೆಯಲ್ಲಿ ಇದು ಹೇಳ್ಕೊಟ್ಟು ಟೈಲರಿಂಗ್ ಮಿಷನ್ಸ್ನ ಫ್ರೀಯಾಗಿ ಕೊಡ್ತಾರೆ. ಸೊ ನಾವು ಇವಾಗ ಆ ಯೋಜನೆಗಳು ಸೆಂಟ್ರಲ್ ಗೌರ್ಮೆಂಟಲ್ಲಿ, ನಮ್ಮ ಕರ್ನಾಟಕ ಗೌರ್ಮೆಂಟಲ್ಲಿ ಅಟ್ಲೀಸ್ಟ್ ಜನರಲ್ ಆಗಿ ಇಟ್ಟಿರೋ ಈ ಥರ ಯೋಜನೆಗಳನ್ನು ನಾವು ಯಾರಾದರೂ ಲೀಡರ್ಸ್, ಪ್ರದೀಪ್ ಥರ ಲೀಡರ್ಸ್ ಇದಾರಲ್ಲ, ಅವ್ರುಗಳು ಮುಂದೆ ಹೋಗಿ ಇದಕ್ಕೆ ಏನೇನು ಯೋಜನೆಗಳನ್ನ ನಮ್ಮ ಬ್ರಾಹ್ಮಣರ ಕಮ್ಯುನಿಟಿಗೆ ಅಪ್ಲೈ ಮಾಡೋ ಥರ ಮಾಡ್ಕೋಬೋದು ಅಂತ ಡೆಫಿನೆಟ್ಲಿ ನಾವೆಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಆಮೇಲೆ ಅದರಿಂದ ಒಂದು ಭಾಳನೇ ಒಳ್ಳೆಯದಾಗುತ್ತೆ ನಮ್ಮ ಕಮ್ಯುನಿಟಿಗೆ. ನಾನು ಇವಾಗ ಹೇಳ್ತಾ ಇರೋದು, ನಾನು ನಿಮ್ಮನ್ನೆಲ್ಲ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ, 1 ಲಕ್ಷ ಜನ ನಾವು ಒಂದು ಕಡೆ ಒಟ್ಟಾಗೋಣ.
1,00,000 ಜನ ಬ್ರಾಹ್ಮಣರು ಬಂದು ನಾವು ಒಂದು ಪ್ಲ್ಯಾಟ್ಫಾರ್ಮ್ ಮಾಡ್ಕೊಳ್ಳೋಣ. ಆ ಪ್ಲ್ಯಾಟ್ಫಾರ್ಮಲ್ಲಿ ನಾವೆಲ್ಲ ಡಿಸೈಡ್ ಮಾಡೋಣ. ನಾವು 50 ರೂಪಾಯಿ ನಮ್ಮ ಬ್ರಾಹ್ಮಣರ ಏಳಿಗೆಗಾಗಿ ನಾವು ಗೋಲ್ಕದೊಳಗಡೆ 50 ರೂಪಾಯಿ ಹಾಕ್ತೀವಿ ದಿನಕ್ಕೆ ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. 50 ರೂಪಾಯಿ ಅನ್ನೋದು ಯಾರು ಬೇಕಾದರೂ ಹಾಕ್ಬೋದು. 1 ರೂಪಾಯಿಂದ 50 ರೂಪಾಯಿ ಅಂತ ಇಟ್ಕೊಂಡ್ರೆ 1 ರೂಪಾಯಿ ಎವ್ರಿ ಡೇ ಒಬ್ಬರು ತೆಗೆದು ಈಗ ಬ್ರಾಹ್ಮಣರ ಅಭಿವೃದ್ಧಿಗೆ ಅಂತ ಒಂದು ಗೋಲ್ಕಕ್ಕೆ ಹಾಕ್ತಾರೆ. ಅದು ದಿನಕ್ಕೆ 1,00,000 ಜನ ಹಾಕಿದ್ರೆ 1,00,000 ರೂಪಾಯಿ ಆಗುತ್ತೆ. ಅದು ತಿಂಗಳಿಗೆ 30 ಲಕ್ಷ ಆಗುತ್ತೆ. ಓಕೆ, ಆ ಥರ ನಾವು ಯೋಚನೆ ಮಾಡಿಕೊಂಡು ಆ ನಿಟ್ಟಲ್ಲಿ ನಾನು ಇವರನ್ನ ರಿಕ್ವೆಸ್ಟ್ ಮಾಡ್ಕೋತೀನಿ, ಬ್ರಾಹ್ಮಣರ ವೇದಿಕೆ ಪ್ರೆಸಿಡೆಂಟ್ ಆ್ಯಂಡ್ ಕಮಿಟಿ ಮೆಂಬರ್ಸ್ನೆಲ್ಲನೂ ಅದೊಂದು ಯೋಜನೆ ಹಮ್ಮಿಕೊಂಡು ಅದನ್ನು ಕಾರ್ಯಗತ ಮಾಡೋಣ. ಯಾಕೆ ಅಂತ ಹೇಳಿದ್ರೆ ಅದಕ್ಕೊಂದು ನಾವು ಒಂದು ಇದು ಓಪನ್ ಆಗಿ ಇಡೋಣ. ಇವಾಗ ಯಾವುದೋ ಒಂದು ಬಡ ಬ್ರಾಹ್ಮಣರ ಸ್ಕೂಲ್ ಇದೆಯಲ್ಲ, ಒಂದಷ್ಟು ಜನ ವಿದ್ಯಾರ್ಥಿಗಳನ್ನು ಒಟ್ಟು ಮಾಡೋಣ. ಒಟ್ಟು ಮಾಡಿಬಿಟ್ಟು ಅವ್ರಿಗೆ ಕಡು ಬಡವರು ಅವ್ರಿಗೆ ಇದು ಒಂಥರ ಕೊಡೋಕ್ಕೆ ಸಾಧ್ಯ ಇಲ್ಲ, ಫೀಸು ಮುಳುಗೋಗ್ತಾ ಇದ್ದಾರೆ ಅವ್ರ ಫ್ಯಾಮಿಲಿಯಿಂದಾಗ. ನಾವೆಲ್ಲ ಸೇರಿ 50 ರೂಪಾಯಿ ಇರೋಣ. 15 ಕೋಟಿ ಬರುತ್ತೆ. ಆ 15 ಕೋಟಿನಲ್ಲಿ ಅಟ್ಲೀಸ್ಟ್ 1 ಕೋಟಿ 15 ಒಂದು ತಿಂಗಳಲ್ಲಿ ನಾವು 15 ಫ್ಯಾಮಿಲಿ 30 ಫ್ಯಾಮಿಲಿನ ಆರಾಮವಾಗಿ ನಾವು ಮುಂದೆ ತರ್ಬೋದು. ಆಮೇಲೆ ಇವಾಗ ನಾವು ಹೇಗೆ ಅಂತ ಹೇಳಿದ್ರೆ ನಮ್ಮ ಬ್ರಾಹ್ಮಣರ ಮಕ್ಳುಗಳು ಇವಾಗ ಒಂದು ಇಂಜಿನಿಯರಿಂಗ್ ಮಾಡಿ ಅವ್ರ ತಲೆ ತುಂಬ ಶಾರ್ಪ್ ಇರುತ್ತೆ. ಅವ್ರು ಏನೋ ಒಂದು ಇನ್ವೆಂಟ್ ಮಾಡ್ತಾರೆ, ಇನ್ವೆಂಟ್ ಮಾಡಿ ಏನೋ ಒಂದು ಅದ್ಭುತವಾಗಿರೋದು ಏನೋ ಒಂದು ಇನ್ವೆಂಟ್ ಮಾಡ್ತಾರೆ, ಹುಡುಕ್ತಾ ಇರ್ತಾರೆ ಯಾರು ಫಂಡಿಂಗ್ ಮಾಡ್ತಾರೆ ಅಂತ, ಎಲ್ಲಿ ಸಿಗುತ್ತೆ ಫಂಡಿಂಗ್ ಅಂತ. ಆಮೇಲೆ ಎಲ್ಲೂ ಫಂಡಿಂಗ್ ಸಿಗ್ತಾ ಇದ್ದಾಗ ಡಿಸಪಾಯಿಂಟ್ ಆಗಿ ಅವರು ವಾಪಸ್ ಬಿಟ್ಬಿಡ್ತಾರೆ ಅದನ್ನು. ಅವ್ರು ಇನ್ವೆನ್ಷನ್ ಮಾಡಿರೋದು ಅವ್ರ ಯೋಚನೆ ಅವರು ಅಷ್ಟು ಇದು ಮಾಡಿ ಕ್ರಿಯೇಟಿವ್ ಆಗಿ ಕಂಡುಹಿಡಿಯೋ. ನಾನು ಯಾಕೆಂದರೆ ನಾನು ಕಾಲೇಜಸ್ಗೆಲ್ಲ ಹೋಗ್ತಾ ಇರ್ತೀನಿ, ಇಂಜಿನಿಯರಿಂಗ್ ಕಾಲೇಜಸ್ಸು ಮತ್ತು ಯೂನಿವರ್ಸಿಟೀಸು ಹೋಗ್ತಾ ಇರ್ತೀನಿ. ಅಲ್ಲಿ ನೋಡ್ತೀನಿ ಎಷ್ಟೆಷ್ಟು ಹೊಸ ಇದನ್ನು ಇನ್ವೆನ್ಷನ್ ಮಾಡಿರ್ತಾರೆ. ಆ ಇನ್ವೆನ್ಷನ್ ಮಾಡಿರೋದಕ್ಕೆ ಅವ್ರಿಗೆ ಸಪೋರ್ಟಿವ್ ಸಿಸ್ಟಮ್ ಇರಲ್ಲ. ಯಾಕೆ ಅಂತ ಹೇಳಿದ್ರೆ ಲೈಕ್ ಅವ್ರಿಗೆ ಬೇಸಿಕ್ ಫಂಡಿಂಗ್ ಬೇಕಾಗಿರುತ್ತೆ. ಆ ಫಂಡಿಂಗನ್ನು ಯಾರು ಕೊಡಲಿಲ್ಲ ಅಂತ ಆದಾಗ, ಎಲ್ಲೂ ಸಿಗಲಿಲ್ಲ ಅಂತ ಆದಾಗ ಅಗೇನ್ ಡಿಸಪಾಯಿಂಟ್ ಆಗಿ ಅವರು ಆ ಇದನ್ನೇ ಬಿಟ್ಬಿಡ್ತಾರೆ. ಅದರಿಂದ ನಮ್ಮ ದೇಶಕ್ಕೆ ಎಷ್ಟು ಇದು ನಾವು ಕಳ್ಕೊಂಡಾಗುತ್ತೆ. ಎಷ್ಟು ಪ್ರತಿಭೆಗಳು ನನ್ನ ಮಕ್ಕಳ ಥರ ಪ್ರತಿಭೆಗಳು, ನನ್ನ ಮಕ್ಕಳಿಗೆ ಇಷ್ಟೊಂದು ಫೈನಾನ್ಷಿಯಲ್ ಇದರಲ್ಲಿ ಇಷ್ಟು ಪ್ರತಿಭೆ ಇದೆ ಅಂತ ಗೊತ್ತಾಗಿದೆ ನಮ್ಮ ಹಸ್ಬೆಂಡಿಂದ. ಅವ್ರು ಇದ್ದಿದ್ದರಿಂದ ನಾನು ನಮ್ಮ ಹಸ್ಬೆಂಡು ಸೇರಿಕೊಂಡು ಅವರನ್ನು ಒಂಥರ ಒಂದು ದಿಕ್ಕಲ್ಲಿ ಅವರು ಓದೋದ್ರಲ್ಲಿ ಜಾಣ್ ಬೀಳ್ದಿದ್ರು ಅವ್ರಿಗೆ ಅಸಾಧಾರಣ ಪ್ರತಿಭೆ ಇದೆ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಅಂದ್ಬಿಟ್ಟು ಇವತ್ತಿನ ದಿನ ನಮ್ಮ ಕಂಪ್ನಿ ಝೆರೋದ ವ್ಯಾಲ್ಯೂಡ್ ಅಬೌಟ್ 1,00,000 crore. ಇವಾಗ ನಮ್ಮದು ಇದು ನಿಮಗೆಲ್ಲ ಗೊತ್ತಿದೆ. ಅದರಲ್ಲಿ ನಾವು ವಿ ಆರ್ ದ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್. ನಮ್ಮ ಕಂಪ್ನಿನಲ್ಲಿ ನಡೆಯೋ ವ್ಯವಹಾರದಲ್ಲಿ 1 ಪೈಸಾ ನಾವು ಟ್ಯಾಕ್ಸ್ನ ಕೊಡಬಾರ್ದು, ದೇಶಕ್ಕೆ ಕೊಡಬಾರ್ದು ಅನ್ನೋ ಥರ ಮಾಡಿಕೊಂಡು ನಾವು ಉಳಿಸ್ಕೊತಾ ಇಲ್ಲ. ನಾವು 100% ಟ್ಯಾಕ್ಸ್ ಪೇಯರ್ಸ್. ನಮ್ಮದು 1 ರೂಪಾಯಿವೇ ಲೈಕ್ ನ್ಯಾಯವಾಗಿ ದುಡ್ದಿರೋ ದುಡ್ಡು. ಅದು ಇವಾಗ ಹೇಗಾಗುತ್ತೆ ಅಂದರೆ ಈ ಥರ ಇವಾಗ ನಮ್ಮ ಮಕ್ಕಳುಗಳಲ್ಲಿ ಎಷ್ಟೋ ಜನ ನನ್ನ ಮಕ್ಕಳ ಥರ ಟ್ಯಾಲೆಂಟ್ ಇರೋರು ಇರ್ಬೋದು. ಅವ್ರಿಗೆ ಒಂದು ಅವಶ್ಯಕತೆ ಇರುತ್ತೆ, ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇರುತ್ತೆ. ಆಮೇಲೆ ಇವಾಗ ನಿಮಗೆಲ್ಲ ಗೊತ್ತಿದೆ 180 ಫಿನ್ಟೆಕ್ ಕಂಪ್ನೀಸ್ ಇದೆ ಇಂಡಿಯಾದಲ್ಲಿ ಇವಾಗ ಎಟ್ ಪ್ರೆಸೆಂಟ್. ಸರ್, ಐ ಆಮ್ ಟಾಕಿಂಗ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಕೇಳಿಸ್ಬಿಡಿ ಸರ್ ಪ್ಲೀಸ್. 180 ಇದು ನಮ್ಮದು ಇದಿದೆ ಕಂಪ್ನೀಸು, ಫಿನ್ಟೆಕ್ ಕಂಪ್ನೀಸ್ ಅಂತ ಹೇಳ್ತಾರೆ. ಫಿನ್ಟೆಕ್ ಕಂಪ್ನೀಸ್ ಅಂತ ಹೇಳಿದ್ರೆ ದಟ್ ಈಸ್ ಅವರು ಕೋಟ್ಯಾಂತರ ರೂಪಾಯಿ ವ್ಯಾಲ್ಯೂಬಲ್ ಕಂಪ್ನಿ. ಎಲ್ಲದರಲ್ಲೂ ಅವ್ರಿಗೇನಿರುತ್ತೆ ಅಂತ ಹೇಳಿದ್ರೆ ಈ ಫಿನ್ಟೆಕ್ ಕಂಪ್ನೀಸ್ನವರು ಸ್ಟಾರ್ಟಪ್ಸ್ಗೆ ಫಂಡಿಂಗ್ ಕೊಡ್ತಾ ಇರ್ತಾರೆ. ಇವಾಗ ನಿಮ್ಮಲ್ಲಿ ಯಾರೋ ಒಬ್ಬರು ಪ್ರತಿಭಾವಂತರು ಮಕ್ಕಳು, ನಾವನ್ನ ಹೇಳೋದು ಪರ್ಟಿಕ್ಯುಲರ್ಲಿ ನಾವು ಸ್ವಾರ್ಥಿಗಳಾಗಬೇಕು. ನಾವು ಬ್ರಾಹ್ಮಣರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಆಮೇಲೆ ಬೇರೆಯವರು ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಬ್ರಾಹ್ಮಣರಿಗೆ ಲೀಸ್ಟ್ ಇಂಪಾರ್ಟೆನ್ಸ್. ಬ್ರಾಹ್ಮಣರು ಅಂದರೆ ಹೋದರೆ ಅವ್ರು ಯಾರು ಇದೇ ಕೊಡಲ್ಲ. ಹಾಗಾಗಿ ನಾವು ಇವಾಗ ಬ್ರಾಹ್ಮಣರಿಗೆ ಅದು ಫಿನ್ಟೆಕ್ ಕಂಪ್ನೀಸ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ಬೇಕು. ನಾನು ಬ್ರಾಹ್ಮಣರ ವೇದಿಕೆಯಲ್ಲಿ ಅದನ್ನೊಂದು ಸ್ವಲ್ಪ ನಾಲೆಜ್ನ ಮಕ್ಕಳುಗಳಿಗೆ ಸ್ಪ್ರೆಡ್ ಮಾಡಬೇಕು. ನನ್ನ ಜೊತೆ ಸೇರಿ ಇಲ್ಲ ಅಂತ ಹೇಳಿದ್ರೆ ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಫಿನ್ಟೆಕ್ ಕಂಪ್ನೀಸ್ ಅಂದ್ರೇನು, ಸ್ಟಾರ್ಟಪ್ಗೆ ಎಲ್ಲಿಂದ ದುಡ್ಡು ಸಿಗುತ್ತೆ, ಯಾರು ಕೊಡ್ತಾರೆ. ನಮ್ಮ ಮಕ್ಳುಗಳು ಕೊಟ್ಟಿರೋ ಸ್ಟಾರ್ಟಪ್ಗೆ ಫಂಡಿಂಗ್ ನನಗೆ ಲೆಕ್ಕನೇ ಇಲ್ಲ, ಯಾವ ಕೇಳಿ ಕೊಟ್ಟಿದ್ದಾರೆ. ಮೊನ್ನೆ ನೀವು ನಂಬ್ತಿರೋ ಇಲ್ವೋ 3 ಜನ ಹುಡುಗಿರು, ಬಡ ಹುಡುಗಿರು, ಒಬ್ಬರು ಕೆಲಸದವ್ರ ಮಗಳು, ಇನ್ನೊಬ್ರು 3 ಜನ ಹೆಣ್ಮಕ್ಳು. ನನಗೆ ನಂದು ವೀಣಾ ಕಾರ್ಯಕ್ರಮ ಇತ್ತು, ನಾವು ಗುರುನಮನ ಅಂತ ಮಾಡಿದ್ವಿ ಇದರಲ್ಲಿ ಜಯರಾಮ ಸೇವಾ ಮಂಡಳಿಯಲ್ಲಿ. ನನಗೆ ಅವರು 3 ಜನಕ್ಕೆ ನನ್ನ ಮಗ ನಿಖಿಲ್ ಕಾಮತ್ ಕೊಟ್ಟಿರೋ ದುಡ್ಡಲ್ಲಿ ಅವರು ಒಂದು ಸ್ಟಾರ್ಟಪ್ ಸ್ಟಾರ್ಟ್ ಮಾಡಿಕೊಂಡು ಅದಕ್ಕೆ 30 ಜನ ಹುಡುಗಿರಿಗೆ ಅವ್ರು ಕೆಲಸ ಕೊಟ್ಟಿದ್ದಾರೆ.
ಆಮೇಲೆ ಇಂಟರ್ನ್ ಹೇಳಿ ಏನು ನಿಖಿಲ್ಗೆ ಏನು ಅವ್ರು ಇಂಟರ್ನ್ ಕೃತಜ್ಞತೆ ಸಲ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಅವರೆಲ್ಲ ಫೈಂಡ್ ಔಟ್ ಮಾಡಿಕೊಂಡು ನಾನು ವೀಣಾ ಪ್ಲೇಯರ್ ಅಂತ ಹೇಳಿ ನನಗೊಂದು ಅವರೇ ದುಡ್ಡು ಹಾಕಿ ನನಗೊಂದು ವೀಣೆ ತಂದು ಗಿಫ್ಟ್ ಮಾಡಿದ್ರು. ಸೊ ಯೋಚನೆ ಮಾಡಿ, ನಾವು ಇದನ್ನು ಎಲ್ಲ ಕಾರ್ಯತಃ ಬರೋ ಥರ ಮಾಡಬೇಕು, ನಮ್ಮ ಮಕ್ಕಳುಗಳಿಗೆ ಧೈರ್ಯ ತುಂಬಬೇಕು. ಈ ಫಿನ್ಟೆಕ್ ಕಂಪ್ನಿ ಸ್ಟಾರ್ಟಪ್ಸ್ ಬಗ್ಗೆ ಅವ್ರಿಗೆ ನಾಲೆಜ್ ಬೆಳೆಸೋ ಥರ ಮಾಡಬೇಕು. ಆಮೇಲೆ ಎಲ್ಲ ಮಕ್ಳುಗಳಿಗೂ, ಎಲ್ಲ ನಮ್ಮ ಹೆಣ್ಮಕ್ಳುಗಳಿಗೂ ಹೇಳ್ತಾ ಇದ್ದೀನಿ ನಾನು, ಎಲ್ಲ ಟ್ರೇಡಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಮಾರ್ಕೆಟ್ ಬಗ್ಗೆ ಅವೇರ್ನೆಸ್ ತೆಗೆದುಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನೀವು ನೀವೊಂದು 10,000 ರೂಪಾಯಿ ಇದ್ರೂ ಟ್ರೇಡಿಂಗ್ ಶುರು ಮಾಡ್ಬೋದು. ಟ್ರೇಡಿಂಗಲ್ಲಿ ನೀವು ಆರಾಮಾಗಿ ಮನೇಲೇ ಕೂತ್ಕೊಂಡು ಮಕ್ಕಳನ್ನು ನೋಡಿಕೊಂಡು ನೀವುಗಳು ಇದು ಮಾಡ್ಬೋದು. ಇವಾಗ ಬೇಕಾದಷ್ಟು ಇನ್ಸ್ಟಿಟ್ಯೂಷನ್ ಬಂದಿದೆ ಟ್ರೇಡಿಂಗ್ ಬಗ್ಗೆ ಹೇಳ್ಕೊಡೋಕ್ಕೆ. ನಮ್ಮದೇ ಝೆರೋದಾ ವರ್ಸಿಟಿ ಅಂತಿದೆ, ಝೆರೋದಾ ವರ್ಸಿಟಿ ಡೌನ್ಲೋಡ್ ಮಾಡಿಕೊಂಡು ದಯವಿಟ್ಟು ನೀವೆಲ್ಲ ಇದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋ ಥರ ಮಾಡ್ಕೊಳ್ಳಿ, ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಯಾವಾಗ ನಮಗೆ ಅರ್ಜೆನ್ಸಿ ಬರುತ್ತೋ ಹೇಳೋಕ್ಕಾಗಲ್ಲ. ಆ ಟೈಮಲ್ಲಿ ನೀವು ಸಾಲ ಮಾಡಿಬಿಟ್ರೆ, ಇಂಟ್ರೆಸ್ಟ್ ರೇಟ್ ನೋಡದೆ ಸಾಲ ಮಾಡಿಬಿಟ್ರೆ ಜೀವನ ಹಾಳಾಗೋಗುತ್ತೆ. ದಯವಿಟ್ಟು ನನಗೆ ಅನಿಸುತ್ತೆ ನಾನು ತುಂಬ ಟೈಮ್ ತೊಗೋತಾ ಇದ್ದೀನಿ ಅಂತ. ನಂಗೆ ಹೇಳೋಕ್ಕೆ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಬೇಕಾದಷ್ಟಿದೆ. ಯಾಕೆ ಅಂತ ಹೇಳಿದ್ರೆ ನನ್ನ ಜೀವನದ ಅನುಭವ. ನಾನೊಂದು ಬ್ರಾಹ್ಮಣರ ಮನೇಲಿ ಹುಟ್ಟಿ ಬೆಳೆದು ನಾನಿವಾಗ ರೀಸೆಂಟಾಗಿ ಒಂದು ಶೆಡ್ಯೂಲ್ಡ್ SC/ST ವಿಲೇಜ್ಗೆ ಹೋಗ್ಬಿಟ್ಟು ನಾನೊಂದು ಕೆರೆ ಡೆವಲಪ್ ಮಾಡಿದ್ದೀನಿ, ಅಲ್ಲಿ ಒಂದು ಕೊಚ್ಚೆಗುಂಡಿ ಕ್ಲೀನ್ ಮಾಡಿದ್ದೀನಿ. ಆಮೇಲೆ ಅಲ್ಲಿ 18 ಎಲೆಕ್ಟ್ರಿಕಲ್ ಪೋಲ್ಸ್ ಹಾಕಿದ್ರು, ಅದನ್ನು ರೀರೂಟ್ ಮಾಡಿಸಿದ್ದೀನಿ. ಒಬ್ಬರು ಬ್ರಾಹ್ಮಣರ ಹೆಂಗಸು ಹೋಗಿ SC/ST ವಿಲೇಜಲ್ಲಿ ವರ್ಕ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ನಂಗೆ ಅಷ್ಟು ಧೈರ್ಯ ಇದೆ ಅಂದರೆ ನನ್ನ ಚೈಲ್ಡ್ಹುಡ್ಡು, ನಮ್ಮ ತಂದೆ, ನಮ್ಮ ಬ್ರಾಟಪ್ಪೇ ನನಗೆ, ನಾನು ವೇದ ಮಂತ್ರ ಸಂಗೀತ ಅಂತ ಹೇಳಿ ಕಲ್ತ್ಕೊಂಡು ಕೇಳ್ಕೊಂಡೇ ಬೆಳೆದಿರೋಳು ನಾನು. ಅದಕ್ಕೆ ನಂಗೆ ಇಷ್ಟು ಕಾನ್ಫಿಡೆನ್ಸ್ ಇದೆ ಅಂತ ನಾನು ಅಂದ್ಕೊಳ್ಳೋದು. ಯಾಕೆ ಅಂತ ಹೇಳಿದ್ರೆ ಯಾರೂ ನನ್ನ ಶಕ್ತಿನ ಇದು ಮಾಡೋಕ್ಕಾಗಲ್ಲ, ಕಮ್ಮಿ ಮಾಡೋಕ್ಕಾಗಲ್ಲ. ಯಾರೇ ಮಿನಿಸ್ಟ್ರ್ ಇರಲಿ, ಪ್ರೈಮ್ ಮಿನಿಸ್ಟರ್ ಇರಲಿ, ಚೀಫ್ ಮಿನಿಸ್ಟರ್ ಇರಲಿ, ನಾನು ಮಾತಾಡ್ತೀನಿ. ಇವಾಗ ರೀಸೆಂಟಾಗಿ ಒಂದು ಫೈಟು ಕೋನೋಕಾರ್ಪಸ್ ಅಂತ ಪ್ಲಾಂಟೇಶನು ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಸುತ್ತಮುತ್ತ. ಯಾವ ರಿಸಾರ್ಟ್ಗೆ ಹೋಗಿ ಕೋನೋಕಾರ್ಪಸ್ ಅದು ಸಿಕ್ಕಾಪಟ್ಟೆ ವಿಷ ಅನಿಲನ ಇದಕ್ಕೆ ಬಿಡ್ತಾ ಇದೆ. ಅದನ್ನು ನಾವೀಗ ರೀಸೆಂಟಾಗಿ ನಾನು 12 ವರ್ಷದಿಂದ ಫೈಟ್ ಮಾಡ್ತಾ ಇದ್ದೀನಿ. ಕಡೆಗೆ ಈಗ ಒಂದು 5-6 ತಿಂಗಳ ಕೆಳಗಡೆ ಸುಪ್ರೀಂ ಕೋರ್ಟ್ ಬ್ರಾಡ್ ಆರ್ಡರ್ ಇವಾಗ ಬೆಂಗಳೂರಿನಲ್ಲಿ ಬೆಳೆದಿರೋ 28,000 ಕೋನೋಕಾರ್ಪಸ್ನ ಚಾಪ್ ಮಾಡಬೇಕು ಅಂತ ಬಂದಿದೆ ಇವಾಗ. ಬಟ್ ಸ್ಟಿಲ್ ನಾನು ಏರ್ಪೋರ್ಟ್ MD ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ. ಅವ್ರು ನನ್ನ ರಿಕ್ವೆಸ್ಟ್ಗೆ ಕಂಪ್ಲೀಟ್ ಏರ್ಪೋರ್ಟಲ್ಲಿ ಇದ್ದಿದ್ದು ಕೋನೋಕಾರ್ಪಸ್ ಅಷ್ಟು ತೆಗೆದ್ರು. ನಮ್ಮ ಮನೆಯಲ್ಲೂ ನನ್ನ ಮಗ ಹಾಕಿಸ್ಬಿಟ್ಟಿದ್ದ, ಅದನ್ನು ತೆಗೆದ್ವಿ. ಆಮೇಲೆ ಇವಾಗ ಎಲ್ಲರೂ ಇನ್ನೂ ಯಾರೂ ತೆಗೆದಿಲ್ಲ. ನಾನು 9ನೇ ತಾರೀಕು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ. ಯಾರೂ ತೆಗಿಯೋ ತನಕ ನಾನು ಬಿಡಲ್ಲ, ನಾನು ತೆಗೆಸ್ತೀನಿ. ಆಮೇಲೆ ನಾನು ವಿಶ್ವೇಶ್ವರ ಭಟ್ ಅವರು ವಿಶ್ವವಾಣಿ ಪತ್ರಿಕೆ ಇದೆ, ಅದರ ಮೂಲಕ ಇದನ್ನು ಅವೇರ್ನೆಸ್ ತರಲಿ ಇದಕ್ಕೆ ಅಂತ ಹೇಳಿಬಿಟ್ಟು ಜನಗಳಿಗೆ ಅಂಥೇಳಿ. ಯಾಕೆ ಅಂತ ಹೇಳಿದ್ರೆ ನಾವು ಅಪೋಸ್ ಮಾಡಲಿಲ್ಲ, ನಾವು ಕೇಳಲಿಲ್ಲ ಅಂದರೆ ಒಂದು ಮಗುನೂ ಅಳದೇ ಇದ್ದರೆ ಯಾರೂ ಹಾಲು ಕೊಡಲ್ಲ. ಅದಕ್ಕೆ ನಾವು ಈ ಬ್ರಾಹ್ಮಣರ ವೇದಿಕೆಯವರು ನಾವು ಒಟ್ಟಾಗಿ ನಾವು ಗ್ರೂಪ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು, ನಮ್ಮ ಗುರುಗಳು ಹೇಳಿದ್ರು, ಲೈಕ್ ಗ್ರೂಪಿಸಮ್ ಇಲ್ಲ ಬ್ರಾಹ್ಮಿನ್ಸಲ್ಲಿ ಅಂತ. ಯಾಕಿಲ್ಲ? ಬೆಟರ್ ಲೇಟ್ ದ್ಯಾನ್ ನೆವರ್. ಇವಾಗ ಅಂದ್ಕೊಳ್ಳೋಣ, ನಾವೆಲ್ಲ ಒಂದು ಗ್ರೂಪ್ ಮಾಡ್ಕೊಳ್ಳೋಣ, 1 ಲಕ್ಷ ಜನನ ಒಟ್ಟು ಮಾಡಿಕೊಂಡು ವಿ ಸ್ಟಾರ್ಟ್ ಸೆಂಡಿಂಗ್ ಅವರ್ ರಿಕ್ವೆಸ್ಟ್. ಆ್ಯಂಡ್ ನಾವು ಕೂತ್ಕೊಂಡು ಡಿಮ್ಯಾಂಡ್ ಮಾಡೋಣ. ಯಾಕೆ ಮಾಡಲ್ಲ? ನಾನೊಬ್ಬಳು ಹೆಂಗಸು, ನಾನು ಹೋಗಿ 28 ಎಕರೆ ಕೆರೆನ ಹೋಗಿ ಅಲ್ಲಿ ಸೋಮನಹಳ್ಳಿನಲ್ಲಿ ಡೆವಲಪ್ ಮಾಡಿ 360 ಬೋರ್ವೆಲ್ಸ್ ರೀಚಾರ್ಜ್ ಆಗಿದೆ. ನಾನಿವಾಗ ನಾಗನಾಯಕನಹಳ್ಳಿಗೆ ಹೋಗಿ SC/ST ವಿಲೇಜ್ಗೆ ಹೋಗಿ ನಾನು ಅದನ್ನು ಡೆವಲಪ್ ಮಾಡಿದ್ದೀನಿ. ಒಬ್ಬಳು ನಾನು ಇಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ನೀವೆಲ್ಲ ಒಟ್ಟುಗೂಡಿದ್ರೆ ನಾವು ಬೇಕಾದಷ್ಟು ಮಾಡ್ಬೋದು. ಸೊ ತಮ್ಮನ್ನೆಲ್ಲ ಕಳಕಳಿಯಿಂದ ಕೇಳ್ಕೊತೀನಿ, ದಯವಿಟ್ಟು ಒಟ್ಟಾಗಿ 1 ಲಕ್ಷ ಜನ ಅಟ್ಲೀಸ್ಟ್ ಒಟ್ಟಾಗೋಣ. ನಮ್ಮ ಪ್ರದೀಪ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಒಂದೊಂದು ಅಜೆಂಡಾಸ್ ಇಟ್ಕೊಂಡು ಏನೇನಂತ ಮಂತ್ ವೈಸ್ ಮಾಡೋಣ, ಉದ್ಧಾರ ಮಾಡೋಣ ಬ್ರಾಹ್ಮಿನ್ಸ್ ಕಮ್ಯುನಿಟಿನ. ಇವಾಗ ನಾವು ಸುಮ್ಮನೆ ಮಾತಾಡಿ ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ನಾನು ನಿಮಗೆಲ್ಲ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ, ವಿ ಆಲ್ ಮಸ್ಟ್ ಬಿಕಮ್ ಒನ್. ಥ್ಯಾಂಕ್ ಯು ಆಲ್ ಫಾರ್ ಕಾಲಿಂಗ್.